ಅತ್ಯತಿರಿಕ್ತ ವಿದೂಷಸ್ತುಕಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿ. ಆಮೇಲೆ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಅದು ಮುಗೀತು. ಈಗ ಯಾವುದೀಗ ಹಾಂ ನಿನ್ನೆ ಏನು ಬಂತು? ಓಂ ಅಂತ ಹೇಳಿದೆ. ಓಂ ಅನ್ನೋದು ಭಾರಿ ಅರ್ಥ ಇದೆ. ಅದು ಮುಖ್ಯವಾಗಿ ಯಾರನ್ನು ಹೇಳುತ್ತೆ? ಓಂ ಅನ್ನೋದು ಪರಮಾತ್ಮನ ಹೇಳುತ್ತೆ. ಅಷ್ಟು ಹೇಳಿದೆ. ಅದಾದಮೇಲೆ ಕೆಲವು ಪ್ರಶ್ನೆಗಳು. ಏನದು? ಓಮಿತ್ಯನೇನ ಸಮುದ್ದೇಶ್ಯ ಉದ್ಗಾತ ಗಾಯತಿ ಸ್ಫುಟಂ ವಿಷ್ಣೋ ಓಮಿತಿ ನಾಮ್ನೋಸ್ಯ ವ್ಯಾಖ್ಯಾನಂ ಅಧಿಕೋಚ್ಯತ. ಅದಕ್ಕೆ ಅರ್ಥ ಅಂದರೆ ಅತ್ಯಂತ ಶ್ರೇಷ್ಠನಾದವನು ಅಂತ ಅರ್ಥ ಓಂ ಶಬ್ದಕ್ಕೆ. ಅಕಾರೇಣಾಧಿಕಂ ಪ್ರೋಕ್ತಂ ಮುಕಾರೇಣ ಉಚ್ಚಮುತ್. ಆ ಅಂದರೆ ಅಧಿಕ, ಹೂ ಅಂದರೆ ಉಚ್ಚ, ತಥಾ ಮಿತಂ ಅಂದರೆ ಇದು ಪ್ರಮಾಣ ಸಿದ್ಧ. ಸರ್ವವೇದೈ ಮಕಾರೇಣ ಅಭಿಧೀಯತೆ. ಅಧಿಕೋಚ್ಚಮಿತಿ ಜ್ಞಾತಂ ಓತಮಿತಿ ಅಸ್ಯಾರ್ಥ ಈರಿತಃ. ಇದು ಓಂಕಾರದ ಅರ್ಥ ಅಂತ ಹೇಳಿದೆ. ಅದಾದ ಮೇಲೆ ತದೇತತ್ ಪರಮತ್ವಂತು ಯಥಾಕ್ರಮ ಮುದೀರ್ಯತೆ ದೇವತಾನುಕ್ರಮಜ್ಞಾಶ್ಚ ವಿಷ್ಣೋ ಪರಮತಾವಿದ. ದೇವರು ಸರ್ವೋತ್ಕೃಷ್ಟ ಅಂತ ಹೇಳಿದ ಮೇಲೆ ಮಧ್ಯೆ ಎಷ್ಟೋ ಜನ ಇದ್ದಾರೆ ಅಂತಾಯ್ತು. ಅವರಲ್ಲಿ ತಾರತಮ್ಯ ಇದೆ, ಗೊತ್ತಾಯ್ತಾ? ಅವರಲ್ಲಿ ತಾರತಮ್ಯ ಇದೆ. ಇವತ್ತು ಯಾರು ಐಕ್ಯ ಮತ್ತು ಸಾಮ್ಯ ಹೇಳ್ತಾರೆ, ಅವ್ರ ತಾರತಮ್ಯ ಕಾಣದ ತಾರತಮ್ಯಕ್ಕೆ ಉತ್ತರ. ತಾರತಮ್ಯ ಇದ್ದ ಮೇಲೆ ಐಕ್ಯವಾದವೂ ಸರಿಯಲ್ಲ, ಸಾಮ್ಯವಾದವೂ ಸರಿಯಲ್ಲ. ನಮ್ಮಲ್ಲಿ ಇದಕ್ಕೆ ಎಲ್ಲದಕ್ಕೂ ಉತ್ತರ. ಭೇದ ತಾರತಮ್ಯ ಒಪ್ಕೊಂಡ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಆ ಸಾಲ್ವ್ ಆಗಬಾರ್ದು ಅಂತಲೇ ಅದು ಒಪ್ಪಬಾರ್ದು ಅಂತ ಹೊರಟಿದ್ದು. ಏಕಾಂತೇನಸ್ತೆ ವಿಜ್ಞೇಯ ಯಥಾಕ್ರಮ ಪರಾಸ್ತಥಾ. ಆಮೇಲೆ ಅಸ್ಮಾತ್ ಅಸೌ ಉಚ್ಚ ಇತಿ ಕ್ರಮಶ್ಚ ಅಂತರ್ಗತಂ ಹರಿಂ. ಅಸ್ಮಾತ್ ಅಸೌ ಉಚ್ಚ, ಇವನಿಗಿಂತ ಇವನು ದೊಡ್ಡವನು, ಇವನಿಗಿಂತ ಇವನು ದೊಡ್ಡವನು, ಇವನಿಗಿಂತ ಇವನು ದೊಡ್ಡವನು ಅಂತ ಹೋಗಿ 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 ಕೊನೆಗೆ ದೇವರು ದೊಡ್ಡವನು, ಅವನಿಗಿಂತ ದೊಡ್ಡವರು ಯಾರೂ ಇಲ್ಲ. ಸಾ ಕಾಷ್ಠ ಸಾ ಪರ ಅಲ್ಟಿಮೇಟ್. ಅದು ದೇವ್ರ ಮಹಿಮೆ. ತಾರತಮ್ಯ ತಿಳ್ಕೊಳ್ಳೋದು ಹೀಗೆ. ತಾರತಮ್ಯ ಮಾಡೋದಲ್ಲ, ತಾರತಮ್ಯ ತಿಳ್ಕೊಳ್ಳೋದು. ಮಾಡೋದು ತಪ್ಪದು, ಮಾಡೋದು ಭಾರಿ ತಪ್ಪು. ಇರೋದು ತಿಳ್ಕೊಳ್ಳೋದು ಹೋಗೋದು ತಪ್ಪೆ. ತಸ್ಮಾತ್ ಅಸೌ ಉಚ್ಚ ಇತಿ ಕ್ರಮಸ್ಯ ಅಂತರ್ಗತಂ ಹರಿಂ ಏಕಮೇವತು ವೈ ಯೇ ವಿದ್ಯುಃ ತೇ ಏಕಾಂತಿನಃ ಈರಿತಾಃ. ದೇವರೊಬ್ಬನೇ ಸದಾಕಾಲ ನೋಡ್ತಾರಲ್ಲ, ಅವ್ರು ಏನಂತ ಕರೀತಾರೆ? ಏಕಾಂತ ಭಕ್ತರು ಅಂತ ಕರೀತಾರೆ. ಎಲ್ಲ ಕಡೆ ಅದೊಂದೇ ದೃಷ್ಟಿ ಅವರಿಗೆ, ಬೇರೆ ಕಡೆ ಇಲ್ಲ. ಏವಂ ಯಥಾಕ್ರಮಜ್ಞಾಶ್ಚ. ಸಾಮಾನ್ಯ ಸ್ಕೂಲಲ್ಲಿ ಮಕ್ಕಳನ್ನ ಬಿಟ್ಟಿರ್ತಾರೆ ತಂದೆ ತಾಯಿ, ಗೊತ್ತಾಯ್ತಾ? ಅವರು ಸ್ಕೂಲಲ್ಲಿ ಎಷ್ಟು ಜವಾಬ್ದಾರಿ ಅಂದರೆ ಆ ಸ್ಕೂಲ್ ಒಳಗೆ ಏನಾದರೂ ಅವ್ರು ಜವಾಬ್ದಾರಿ, ಹೊರಗೆ ಬಂದಮೇಲೆ ಏನು ಸಮಸ್ಯೆ ಇಲ್ಲ. ಇವ್ರಿಗೆ ಹಾಗಲ್ಲ, ಯಾವಾಗಲೂ ಜವಾಬ್ದಾರಿ ಇರೋದು. ಸ್ಕೂಲಲ್ಲಿರಲಿ ಮನೆಯಲ್ಲಿರಲಿ ಪ್ರತಿ ಸತಿ ಜವಾಬ್ದಾರಿ. ಇವ್ರು ಏಕಾಂತ. ಇವರಿಗೆ ತಾಯಿ ಪ್ರೀತಿ ಮಕ್ಕಳ ಮೇಲೆ ಎಂಥ ಪ್ರೀತಿ ಅದು? ಏಕಾಂತ ಪ್ರೀತಿ. ಉಳಿದವ್ರದ್ದು ಔಪಾಧಿಕ ಪ್ರೀತಿ. ಅವನು ಪಾಸಾದ ಫೇಲ್ ಆದ ಕೆಲಸ ಮುಗಿದು ನೆಕ್ಸ್ಟ್ ಬ್ಯಾಚ್ ಕಮ್ ಅನ್ಬೋದಾಯ್ತು ಅಷ್ಟೇ. ಅಲ್ಲೇನೂ ಇಲ್ಲ. ಇಲ್ಲಿ ಹಾಗಲ್ಲ. ಆಗ ದೇವ್ರು ನೋಡಬೇಕು. ತಾಯಿನ ಮಕ್ಕಳು ಹಾಗೆ ನೋಡ್ತಾರೆ, ದೇವ್ರನ್ನ ಹಾಗೆ ನೋಡಿದರೆ ಸರಿ. ಒಬ್ಬ ತಾಯಿನ ಹಾಗೆ ನೋಡ್ತಾರೆ, ತಂದೆನ ಹಾಗೆ ನೋಡ್ತಾರೆ, ಗುರುನ ಹಾಗೆ ನೋಡ್ತಾರೆ. ದೇವ್ರಿಗೆಲ್ಲ ಆಗಿಬಿಟ್ಟಿದ್ದಾರೆ. ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಆದ್ದರಿಂದ ಪ್ರತಿಯೊಂದಕ್ಕೂ ದೇವರು ನಮಗೆ ಬೇಕೇ ಬೇಕು. ಆದ್ದರಿಂದ ಯಾವಾಗಲೂ ನೆನೆಸಲೇಬೇಕು. ಈ ರೀತಿ ನಮಗೆ ದೇವ್ರ ದೃಷ್ಟಾಂತ ಇಟ್ಬಿಟ್ಟ. 24 ತಾಸು ನಮಗೆ ಫುಡ್ ಬೇಕಿಲ್ಲ, 24 ತಾಸು ವಾಟ್ರ್ ಬೇಕಿಲ್ಲ, 24 ತಾಸು ಗಾಡಿ ಬೇಕು, ಗೊತ್ತಾಯ್ತಾ? ಇದು ನಮ್ಮಲ್ಲೇ ಇಟ್ಟಿದ್ದಾನೆ. ಗಾಳಿ ಇದೆ, ಅದರಿಂದ ಬದುಕಿದ್ದೆ, ಅದು ಮರಿತೇವೆ ತಮಾಷೆಯಿಂದ. ನಾವು ಯಾವುದರಿಂದ ಬದುಕಿದ್ದೇವೆ ಅದನ್ನು ಮರೆತು ಬಿಡ್ತೇವೆ. ದೇವರು ಹಾಗೇನೆ, ಗಾಡಿ ಕಳಿಸೋದಿಲ್ಲ, ದೇವರು ಕಳಿಸೋದಿಲ್ಲ, ವಾಯುದೇವರು ಕಳಿಸೋದಿಲ್ಲ, ದೇವರು ಕಳಿಸೋದಿಲ್ಲ. ಇಬ್ಬರನ್ನ ಕೈ ಬಿಟ್ಟು ಉಳಿದೆಲ್ಲ ಶುರುವಾಗುತ್ತೆ. ಅವರಿಬ್ಬರು ಬೇಡ ಎಲ್ಲರಿಗೂ. ಆದರೆ ಅವ್ರು ಕಾಣಿಸ್ದೆ ಅವ್ರು ಮಾಡೋ ಕೆಲಸನ ಕಂಡವ್ರು ಯಾರೂ ಮಾಡೋದಿಲ್ಲ. ಆದ್ದರಿಂದ ಹರಿರೇವ ಪರಹ ಹರಿರೇವ ಗುರು ಅಂತ ಒಪ್ಕೊಳ್ಳೇಬೇಕು. ಏಕಮೇವತ್ತು ಯೇ ವಿದ್ಯುಃ ತೇ ಏಕಾಂತೇನ ಈರಿತಾಃ. ಏವಂ ಯಥಾಕ್ರಮಜ್ಞಾಶ್ಚ ತದೇಕಾಂತಪರಾಯಣಃ. ತಾರತಮ್ಯ ಜ್ಞಾನ ಇರಬೇಕು, ದೇವರಲ್ಲಿ ಭಕ್ತಿ ಇರಬೇಕು. ಪ್ರವೇಶಂತಿ ಪರಂ ದೇವಂ ನಾರಾಯಣ ಮಾನ. ಎಲ್ಲಿ ಹೋಗ್ತಾರೆ ಕೊನೆಗೆ? ಅವರು ದೇವರ ಹತ್ರನೇ ಹೋಗ್ತಾರೆ. ಮಗು ಏನು ಮಾಡಿದ್ರು ಅವಳು ನಿಲ್ಲಿಸೋದಿಲ್ಲ. ಕೊನೆಗೆ ಯಾರಪ್ಪ ಅವ್ರ ತಾಯಿ ಬಿಟ್ಬಿಡಿ ಹೋಗಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಅಲ್ಲಿ ಬಿಟ್ಬಿಡಿ ಸಾಕು. ಯಾಕೆ? ನೀವು ಬಿಡೋದಿಲ್ಲ, ಅದು ಏರ್ ಕೊಟ್ಟರೆ ಬಿಡೋದಿಲ್ಲ ಅಂತ ಹೇಳಿ. ಹಾಗೆ ಆ ರೀತಿ ಭಕ್ತರು ಅಲ್ಲಿಗೆ ಹೋಗ್ತಾರೆ. ಕೊನೆಗೆ ಎಲ್ಲರೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಉಚ್ಚಕ್ರಾಮ ಅಂತರ್ಗತ್ವೇನ ಕುರ್ಯು ಪೂಜಾಂ ಹರೇ ಸದಾ ಲಕ್ಷ್ಮ್ಯಾದೇ ಕ್ರಮಶಃ ಪೂಜಾಂ ಜ್ಞಾತ್ವಾ ಭಾಗವತಾ ಇತಿ. ಉಳಿದವರು ಪೂಜೆ ಬಿಡಬಾರ್ದು, ಪೂಜೆ ಮಾಡಬೇಕು. ಅವರು ಭಕ್ತರು ಅಂತ. ಸ್ವಾಮಿಗಳು ಪ್ರಧಾನ ನಮಗೆ. ಪರಿವಾರದವರು ಅವ್ರು ನೋಡ್ಕೊಳ್ಳಬೇಕು. ಯಾಕಂದರೆ ಸ್ವಾಮಿಗಳು ಕಡೆಯವರಾದ್ದರಿಂದ. ತದನಂತರ ಪೂಜ್ಯತಾ ಬುದ್ಧ್ಯ ನದ್ಯು ಕಿಂಚ
ಕಶ್ಚಿತ್. ಅದಕ್ಕೇನೆ ದೇವರು ಕಾನ್ಸೆಪ್ಟ್ ಇಲ್ಲದೇನೆ ಯಾರಿಗೂ ಏನೂ ಕೊಡೋದಿಲ್ಲ ಏಕಾಂತ ಭಕ್ತರು. ದೇವರು ಕಾನ್ಸೆಪ್ಟ್ ಇಲ್ಲದೆ ಯಾರನ್ನು ಇಸ್ಕೊಳ್ಳೋದು ಇಲ್ಲ ಅವರು. ಯಾಕೆ ದೇವರು ಕೊಡ್ತಾನೆ, ದೇವ್ರಿಗೆ ನಾನು ಕೊಡ್ತೀನಿ, ಮಧ್ಯೆ ನೀವೇನು ಅಂತ ಕೇಳ್ತಾನೆ. ಗೊತ್ತಾ, ಇಷ್ಟರ ಮಟ್ಟಿಗೆ ಅವ್ರಿಗೆ ಏನಿದೆ, ದೇವ್ರ ಜೊತೆ ಕಾಂಟ್ಯಾಕ್ಟ್ ಇದೆ. ಅದಕ್ಕೆ ಏಕಾಂತ ಭಕ್ತರ ಲಕ್ಷಣ. ಸ್ವತಂತ್ರ ಪೂಜ್ಯತಾ ಬುದ್ಧಿಯ ನಾದದ್ಯುಹು ಕಿಂಚ. ಅದಕ್ಕೆ ಸ್ವತಂತ್ರ ಪೂಜ್ಯತಾ ಬುದ್ಧಿ ಇಲ್ಲ ಉಳಿದವರಿಗೆ. ಪರಿವಾರ ಅಂತಲೇ ಪೂಜ್ಯ, ಅಷ್ಟು ಬೇರೆ ಇಲ್ಲ. ಬ್ರಹ್ಮಾದ್ಯಾಮನುಸಂಜ್ಞಾಯೇ ವರ್ಣತ್ವಯನ್ ಬೋಧಿತಾ ಕೃತೋ. ಅವರಿಗೂ ಕೂಡ ಏನಿದೆ, ವರ್ಣಾಶ್ರಮಗಳಿದೆ. ದೇವತೆಗಳು ವರ್ಣಾಶ್ರಮಗಳಿದೆ. ಎಲ್ಲ ವರ್ಣದಲ್ಲಿ ಆಶ್ರಮವೂ ಇದೆ, ಸ್ಪೆಷಲ್ಲಾಗೂ ಇದೆ ಅವರಿಗೆ. ಮಾನವಾಖ್ಯಾಶ್ಚ ಮುನಯಸ್ತಾನ್ ಯಜಂತಿ ನ ಚ ಇತರಾನ್. ಇವರು ಮನೋದೇವತೆಗಳು ಅಂತ ಹೆಸರು ಇವರಿಗೆ. ಮನೋದೇವತೆಗಳು ಅಂದರೆ ವ್ಯಾಲಿಡ್ ದೇವತೆಗಳು. ಇನ್ನು ಕೆಲವು ಅವರೆಂಥವ್ರು, ಅವರೆಲ್ಲ ಕೂಡ ಇನ್ವ್ಯಾಲಿಡ್ ದೇವತೆಗಳಿದ್ದ, ಅವರೆಲ್ಲ ಆಭಾಸಗಳು. ಅವ್ರನ್ನೆಲ್ಲ ಪೂಜೆ ಮಾಡ್ಲಿಕ್ಕೆ ಹೋಗಬಾರ್ದು. ಅಂದರೆ ಅನಥೆಂಟಿಕ್ ಅವರು, ಅಪಭ್ರಷ್ಟರು. ಪಿತೃತ್ವೇನ ಗುರುತ್ವೇನ ಸಾಕ್ಷಾದ್ಭಾಗವತತ್ವತಃ ಅಪಭ್ರಷ್ಟ ಅದೇವಾಶ್ಚ ಬ್ರಹ್ಮಾದ್ಯಾಖ್ಯಾಯುತಾಪಿ. ಅವ್ರು ಡೂಪ್ಲಿಕೇಟ್, ಅವರು ಪ್ಯಾರಲ್ ಗೌರ್ಮೆಂಟ್ ಇದ್ದಾಗಿರುತ್ತೆ. ಅವರು ಅವರಲ್ಲಿ ಬ್ರಹ್ಮ ಅಂತ ಇರ್ತಾನೆ, ಎಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ ಅವ್ರು ಪೂರ್ತಿಯಾಗಿ. ಗೊತ್ತಾಯ್ತಾ? ಆದರೆ ಮೋಸ ಹೋಗಬಾರ್ದು ನಾವು. ಅವರಿಗೆ ದೀನ ದೇವತೆಗಳು ಅಂತ ಹೇಳ್ತಾರೆ. ಇವರಿಗೆ ಮನುದೇವತೆಗಳು, ಅವರಿಗೆ ದೀನ ದೇವತೆಗಳು. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಗೀತಾ ತಾತ್ಪರ್ಯ ವಿಶೇಷವಾಗೆಲ್ಲ ಲಿಸ್ಟ್ ಕೊಡ್ತಾರೆ. ಎರಡು ಓದ್ಕೊಂಡ್ಬಿಟ್ರೆ ಒಟ್ಟಿಗೆ ಕ್ಲಾರಿಟಿ ಸಿಗುತ್ತೆ. ಅಪಭ್ರಷ್ಟ ಅವ್ರ ದೇವತೆಗಳ ಹೆಸರು, ಆ್ಯಕ್ಚುಲಿ ದೇವತೆಗಳಲ್ಲ ಅವರು, ದೈತ್ಯರು. ನಿಜವಾಗಿ ಹೇಳೋದಾದರೆ ಪೂಜೆಯವರು ನತಾನ್ ಕ್ವಚಿತ್, ಅವರು ಪೂಜೆ ಮಾಡಿಕೊಡೋದು. ಯದ್ಭಾಗವತ ಬುದ್ಧೈವ ತತ್ತಂ ಬ್ರಹ್ಮಾದಯ ಸುರಾಹ. ಅವರಿಗೆ ಗಣೇಶ ಪೂಜೆ ಸನಸಾಂದ್ರಗಳು ಮಾಡಿದ್ರೆ ಮಾತ್ರ ಪೂಜೆ ಸಿಗೋದು. ಪೂಜೆ ಸ್ವೀಕಾರ ಮಾಡೋದಿಲ್ಲ ಗಣೇಶ. ಯಾವ ದೇವತೆಗಳು ಕೂಡ ಸ್ವತಂತ್ರರು ಒಂದು ಪೂಜೆ ಮಾಡಿದರೆ ಸ್ವೀಕಾರ ಮಾಡೋದಿಲ್ಲ. ತಾರತಮ್ಯ ಕ್ರಮದಲ್ಲಿದ್ದು ಒಳ್ಳೆ ದೇವರಿದ್ದಾನೆ ಅಂತ ತಿಳ್ಕೊಂಡು ಮಾಡಿದರೆ ಮಾತ್ರ ಸ್ವೀಕಾರ ಮಾಡ್ತಾರೆ. ಆದ್ದರಿಂದ ಈ ರೀತಿ ಆರಾಧನೆ ಮಾಡಬೇಕು ಅಂತೇಳಿ. ಅಂತರ್ಯಾಮಿ ಮತ್ತು ಬಿಂಬನಾಗಿದ್ದಾನೆ ಪರಮಾತ್ಮ. ವೈದಿಕಾ ಪ್ರತಿಗೃಹ್ಣಿಯು ಅಪಭ್ರಷ್ಟಾಸ್ತಥೇತರತೆ ಯಥಾಕ್ರಮ ಪರಿಜ್ಞಾನಾತ್ ಏಕಾಂತ್ಯತ್ವಾಚ್ಯ ಕೇವಲಂ ಅಚ್ಛಿದ್ರತ್ವಾಚ್ಯ ನಿಯತೋ ಮೋಕ್ಷೇ ಅನ್ಯತ್ತು ವಿಡಂಬನಂ. ಅದಕ್ಕೆ ವೈಟ್ ಮನಿ ಆಗಬೇಕಾದ್ರೆ ಎಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಎಲ್ಲಿಂದ ಒಂದು ಸೋರ್ಸ್ ಆಫ್ ಇನ್ಕಮ್ ತೋರಿಸ್ಬೇಕಾದ್ರೆ, ಅದೇ ರೀತಿ ದೇವ್ರನ್ನ ಕನೆಕ್ಟ್ ಹೋದರೆ ಅದೇನಾಗತ್ತೆ, ಬ್ಲಾಕ್ ಆಗುತ್ತೆ. ದೇವರಿಗೆ ಕನೆಕ್ಟಾಗಿ ಬರಬೇಕು, ದೇವರಿಗೆ ಕನೆಕ್ಟಾಗಿ ಹೋಗ್ಬೇಕು. ಮತ್ತೆ ಅದು ಇಲ್ಲದ್ರೆ ಅನ್ಅಕೌಂಟೆಂಟಾಗಿ ಬರಬಾರ್ದು. ಇವ್ರು ಯಾರಿಗೆ ಕೊಟ್ರಿ, ಯಾರೋ ಕೊಟ್ಟ, ನೀವು 20 ಲಕ್ಷ ಕೊಟ್ಬಿಟ್ಟಿದ್ದು, ಯಾರಿಗೆ ಕೊಟ್ರಿ ಅಂತ ಕೇಳ್ತಾನೆ. ನನ್ನ ದುಡ್ಡು ಯಾರಿಗೆ ಕೊಟ್ಟೆ, ಅವೆಲ್ಲ ಹೇಳಾಗಿಲ್ಲ. ಯಾರಿಗೆ ಕೊಟ್ಟು, ಏನಿಲ್ಲ ಬಂದಿತ್ತು ಎಲ್ಲಿಗೆ ಕೊಟ್ಟಿ, ಅದು ಯಾವ್ದು ಕೊಟ್ಟಿ, ಅವನಿಗೆ ಯಾವ ಪರ್ಪಸ್ಸಿಗೆ ಕೊಟ್ಟೆ, ಲಂಚ ಅಂತ ಕೊಟ್ಟಿಯಾ, ಗೊತ್ತಾಯ್ತಾ? ಹಾಗೆ ಅರೆಸ್ಟ್ ಆಗ್ತೀನಿ. ಆ ಪರ್ಪಸ್ಗೆ ಯಾವುದೋ ಒಂದು ಸಣ್ಣ ಒಂದು ತರಕಾರಿಗೋಸ್ಕರ 10-20 ಲಕ್ಷ ಕೊಡ್ತೀಯಾ, ಇಲ್ಲ, ಏನು ವಸ್ತು ಹೇಳು. ಅದೆಲ್ಲ ಶಾಸ್ತ್ರೋತ್ವ. ನಾವು ಎಲ್ಲ ಕರ್ಮನ ಎಕ್ಸ್ಪ್ಲೇನ್ ಮಾಡಬೇಕು, ಅದೇ ಧನ ಎಕ್ಸ್ಪ್ಲೇನ್ ಮಾಡ್ತಾರೆ ಅಷ್ಟೇ. ಪುಣ್ಯಕ್ಕೆ ಎಲ್ಲಿ ಹೋಗಿದ್ದೀವಿ ಅದೆಲ್ಲ ಕೇಳೋ ಸ್ಥಿತಿ ಬಂದಿಲ್ಲ ಇನ್ನೂ ಕೂಡ. ಆ ರೀತಿ ದೇವ್ ಪ್ರತಿಯೊಂದನ್ನು ಅಕೌಂಟ್ ಮಾಡಬೇಕು ನಾವು. ಎಂಡ್ ಎಲ್ಲಿ ಆಗುತ್ತೆ, ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತಿ ಅಷ್ಟೇ. ಆ ಸ್ಟಾರ್ಟಿಂಗ್ ಅದು ಎಂಡಿಂಗ್ ಇದು. ಅದಿಲ್ಲದೆ ಹೋದರೆ ಮಾಡಿದ್ದೆಲ್ಲ ವ್ಯರ್ಥ. ಯಥಾಕ್ರಮ ಪರಿಜ್ಞಾನಾದ ಏಕಾಂತಿತ್ವಾಚ್ಯ ಕೇವಲಂ ಅಚ್ಛಿದ್ರತ್ವಾಚ್ಯ ನಿಯತೋ ಮೋಕ್ಷೋ ಅನ್ಯತ್ತು ವಿಡಂಬನಂ. ಬಿಡುದ್ದೆಲ್ಲ ಅದು ಮಿಕ್ರಿ ಹೊರತು ಇದಲ್ಲ ವಸ್ತುಸ್ಥಿತಿಯಲ್ಲ, ಮಾಕರಿ ಅದು. ಕಾಲಿಗೆ ನಾಳೆ ದಿವಸ ಮುಂದಿನ ಪಾಠ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಇದರೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.